ಸೊ ನನ್ನ ಹೆಸರು ರೋಹಿತ್ ಅಂತ. ನಾನು ಇಲ್ಲಿ ಜಸ್ಟ್ ಕೋಆರ್ಡಿನೇಟರ್ ಆರ್ ಇವೆಂಟ್ ವಾಲಂಟಿಯರ್ ಆಗಿ ಬಂದಿದೆ. ನಾನು UPSCಗೆ ತಯಾರ ಅಂತ ಇನ್ನೂ ತನಕ ನಾನು ಯೋಚನೆ ಮಾಡಿರಲಿಲ್ಲ. ಬಟ್ ಈ ಒಂದು ಸೆಮಿನಾರ್ ನೋಡಾದ್ಮೇಲೆ ನಂಗೆ ಅನಿಸ್ತು ವೈ ಶುಡ್ ನಾಟ್ ಟ್ರೈ ಫಾರ್ UPSC ಅಂತ. Knowledge is free now. I mean, it's available everywhere. Now, without having a mentor, without having a proper coach or a guide to crack this examination is extremely difficult. ಫಸ್ಟ್ ಆಫ್ ಆಲ್ ಇವೆಂಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. UPSC ಸಿಲೆಬಸ್ಸಲ್ಲಿ ಯಾವ ಥರ ಹೋಗುತ್ತೆ ಪ್ರೊಸೆಸ್ಸು, ಮತ್ತು ಯಾವುದನ್ನ ಆಪ್ಷನ್ ಎಷ್ಟು ಬೇಗ ಚೂಸ್ ಮಾಡಿದ್ರೆ ಯಾವ ಥರ ನಮ್ಮ ಗೋಲ್ನ ನಾವು ರೀಚ್ ಆಗ್ಬೋದು ಅಂತ ಅರ್ಲಿ ಸ್ಟೇಜಲ್ಲಿ ಹೇಳ್ಕೊಟ್ಟಿದ್ದು. ಆ್ಯಕ್ಚುಲಿ ತುಂಬ ಒಳ್ಳೆಯದಾಯಿತು. UPSC ಆಗಬೇಕಂತಿದ್ದೀರಾ? I mean, after your graduation serious ಇದೆಯಲ್ವಾ? If you're really serious, I mean, ಒಂದೇ ಅಟೆಂಪ್ಟ್ ಅಲ್ಲಿ ಕ್ರ್ಯಾಕ್ ಮಾಡ್ಬೇಕು ಅನ್ನೋದಿದ್ರೆ, even if you're in final year, second year, third year, whichever year you were in, start writing, not for UPSC, general writing. ಸೆಮಿನಾರ್ ಅಟೆಂಡ್ ಮಾಡಿದ್ಮೇಲೆ ಒಂದು ಬ್ರಾಡ್ ವ್ಯೂ ಬಂದಿದೆ UPSC ಮೇಲೆ. ಇವ್ರು ಮೇನ್ಲಿ ಹೇಳಿದ್ದು ಆನ್ಸರ್ ರೈಟಿಂಗ್ ಮೇಲೆ ಫೋಕಸ್ ಮಾಡೋದಕ್ಕೆ. ಈ ತರ ಸಜೆಷನ್ಸ್ ಇಂದ ನನಗೆ ಮುಂದೆ UPSC ಪರ್ಸ್ಯೂ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಂತ ಒಳ್ಳೆ ಗೈಡೆನ್ಸ್ ಕೊಟ್ಟಿದ್ದಕ್ಕೆ ಸರ್ ನಾನು ಫುಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು.